ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾಲ್ಡೀವ್ಸ್ನಿಂದ ಒಂದು ವಿಚಿತ್ರವಾದ ಸುದ್ದಿ ಬರ್ತಾ ಇದೆ. ನಿಜ ಹೇಳಬೇಕು ಅಂದರೆ ಆ ಸುದ್ದಿನ ಕೇಳಿಸ್ಕೊಂಡು ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗದೆ ಒಂಥರ ಕನ್ಫ್ಯೂಷನ್ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಆ ಇಸ್ಲಾಮಿಕ್ ದೇಶದಲ್ಲಿ ಇಸ್ಲಾಮಿಕ್ ಕಾನೂನನ್ನು ಬಳಸಿಕೊಂಡು ಮಹಿಳೆಯರನ್ನ ರಾಜಕೀಯದಿಂದ ದೂರ ಇಡೋ ಪ್ರಯತ್ನವೊಂದು ನಡೀತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕೂಡ ಈ ಘಟನೆ ಕಾರಣ ಆಗ್ತಾ ಇದೆ. ಅಂದಹಾಗೆ ಸುದ್ದಿ ಏನಪ್ಪಾ ಅಂದ್ರೆ, ಅಲ್ಲಿನ ಅಧ್ಯಕ್ಷ ಮುಯಿಜು ವಿರುದ್ಧ ಕಾಲಾಜಾದು ಮಾಡಿದ್ರು, ಮಾಟ ಮಂತ್ರ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿ ಅಲ್ಲಿನ ಪರಿಸರ ಖಾತೆಯ ಸಚಿವೆಯನ್ನ ಹಾಗೂ ಇನ್ನಿಬ್ಬರನ್ನ ಪೊಲೀಸರು ಬಂಧನಕ್ಕೀಡು ಮಾಡಿದ್ದಾರೆ. ಜೊತೆಗೆ ಆಕೆಯ ಸಚಿವೆಯ ಹುದ್ದೆಯನ್ನು ಕೂಡ ಕಿತ್ತುಕೊಳ್ಳಲಾಗಿದೆ. ಹಾಗಾದ್ರೆ ಮಾಲ್ಡೀವ್ಸ್ನಲ್ಲಿ ಏನಿದು ಬ್ಲಾಕ್ ಮ್ಯಾಜಿಕ್ ಗಲಾಟೆ? 21ನೇ ಶತಮಾನದಲ್ಲಿ ಆಧುನಿಕತೆಯ ನಡುವೆ ಬದುಕ್ತಾ ಇರೋ ಜನ ಈ ಮಾಟ ಮಂತ್ರ ಇವುಗಳನ್ನೆಲ್ಲ ಇನ್ನು ನಂಬ್ತಾರ ಮತ್ತು ಅದಕ್ಕೆ ಯಾರನ್ನಾದರೂ ಅರೆಸ್ಟ್ ಕೂಡ ಮಾಡ್ತಾರಾ? ಏನಾಗಿದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಮಾಲ್ಡೀವ್ಸ್ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ. ಅಲ್ಲಿ ಮೊಹಮ್ಮದ್ ಮುಯಿಜು ಅಧಿಕಾರಕ್ಕೆ ಬಂದ ನಂತರ ಆತ ಚೈನಾ ಮತ್ತು ಟರ್ಕಿಗಳಿಗೆ ತುಂಬಾ ಹತ್ತಿರ ಆಗ್ತಾ ಭಾರತವನ್ನು ದೂರ ಮಾಡೋ ಪ್ರಯತ್ನವನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ನಿಮಗೆ ಗೊತ್ತಿದೆ. ಹಾಗೆ ಈಗ ಮಾಲ್ಡೀವ್ಸ್ ಚೈನಾ ಸಹವಾಸಕ್ಕೆ ಬಿದ್ದು ಬೈ ತುಂಬ ಸಾಲ ಮಾಡ್ಕೊಳ್ತಾ ಇದೆ. ಅದರ ಸಾಲ GDP-ಗಿಂತ 120% ಹೆಚ್ಚಿರೋದು ಮತ್ತು ಅತಿಯಾಗಿ ಸಾಲ ಮಾಡ್ಕೊಳ್ತಾ ಇರೋದು ಆ ದೇಶವನ್ನು ಅಪಾಯಕ್ಕೆ ತಳ್ಳತ್ತೆ ಅನ್ನೋ ಅರ್ಥದಲ್ಲಿ ಇತ್ತೀಚೆಗೆ ಅಮೆರಿಕ ಮೂಲದ ಕ್ರೆಡಿಟ್ ರೇಟಿಂಗ್ ಸಂಸ್ಥೆ ಫೆಚ್ ತನ್ನ ವರದಿಯಲ್ಲಿ ತಿಳಿಸಿರುವುದು ಆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಮತ್ತಷ್ಟು ಹಳ್ಳ ಹಿಡಿಸ್ತಾ ಇದೆ. ಈ ವರದಿಯಲ್ಲಿನ ನೆಗೆಟಿವ್ ಅಂಶಗಳಿವೆಯಲ್ಲ, ಇವು ಮುಂದೆ ಮಾಲ್ಡೀವ್ಸ್ಗೆ ಹೆಚ್ಚು ಸಾಲ ಸಿಗದ ಹಾಗೆ, ಸಿಗೋ ಸಾಲದ ಬಡ್ಡಿ ಹೆಚ್ಚಾಗೋ ಹಾಗೆ ಮಾಡುತ್ತೆ. ಯಾಕೆಂದ್ರೆ ಯಾವ ದೇಶದ ಆರ್ಥಿಕತೆ ಸುಭದ್ರವಾಗಿರೋದಿಲ್ವೋ ಅಂಥ ದೇಶಗಳಿಗೆ ಸಿಗೋ ಸಾಲ ಕಡಿಮೆ ಮತ್ತು ಬಡ್ಡಿ ಜಾಸ್ತಿ. ಇದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಹಳ್ಳ ಹಿಡಿಸಿಬಿಡುತ್ತೆ. ಈಗ ಮಾಲ್ಡೀವ್ಸ್ನ ಪರಿಸ್ಥಿತಿ ಆಗ್ತಾ ಇರೋದು ಹಾಗೇನೆ. ಹೀಗೆ ಒಂದರ ಮೇಲೊಂದು ಸಮಸ್ಯೆಗಳನ್ನ ಮಾಡ್ಕೊಳ್ತಾ ಇರೋ ಮಾಲ್ಡೀವ್ಸ್ನಲ್ಲಿ ಈಗ ವಿಚಿತ್ರವಾದ ಇನ್ನೂ ಒಂದು ಘಟನೆ ನಡೆದಿದೆ. ಅಲ್ಲಿನ ಎನ್ವಿರಾನ್ಮೆಂಟ್ ಸಚಿವೆ ಫಾತಿಮಾ ಶಮ್ನಾಜ್ ಆಲಿ ಅವರನ್ನ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ. ಈ ಬಂಧನಕ್ಕೆ ಕಾರಣ ಏನು ಅನ್ನೋದನ್ನ ಸರ್ಕಾರ ಆಗಲಿ ಪೊಲೀಸರಾಗ್ಲಿ ಬಹಿರಂಗಪಡಿಸಿಲ್ಲ. ಆದ್ರೆ ಆಕೆ ಮುಯಿಜು ವಿರುದ್ಧ ಮಾಟ ಮಾಡಿಸ್ತಾ ಇದ್ಲು ಅನ್ನೋ ಆರೋಪದ ಮೇರೆಗೆ ಆಕೆಯನ್ನ ಬಂಧಿಸಲಾಗಿದೆ ಅನ್ನೋ ವರದಿಗಳು ದಟ್ಟವಾಗಿ ಕೇಳಿಬರೋದಕ್ಕೆ ಶುರುವಾದಾಗ ಅಲ್ಲಿನ ಮಾಧ್ಯಮಗಳು ಆ ಬಗ್ಗೆ ಪೊಲೀಸರನ್ನು ಕೇಳಿದವು. ಆದರೆ ಆಕೆಯನ್ನು ಮಾಟದ ಕಾರಣಕ್ಕೆ ಬಂಧಿಸಿದ್ದೀವಿ ಅಥವಾ ಆ ಕಾರಣಕ್ಕಲ್ಲ ಬೇರೆ ಯಾವುದೋ ಕಾರಣಕ್ಕೆ ವಶಕ್ಕೆ ತಗೊಂಡಿದ್ದೀವಿ ಅನ್ನೋ ಬಗ್ಗೆ ಪೊಲೀಸರು ಖಚಿತವಾಗಿ ಏನನ್ನು ಹೇಳಿಲ್ಲ. ಹೌದು ಅಂತಲೂ ಹೇಳಿಲ್ಲ, ಇಲ್ಲ ಅಂತಲೂ ಹೇಳಿಲ್ಲ. ಹೀಗಾಗಿ ಅವರ ಈ ಮೌನ ಆಕೆಯ ಬಂಧನಕ್ಕೆ ಕಾಲಾಜಾದೂನೇ ಕಾರಣ ಅನ್ನೋ ಅಭಿಪ್ರಾಯ ಗಟ್ಟಿಯಾಗೋ ಹಾಗೆ ಮಾಡ್ತು. ಅಲ್ಲ, ಈ ಕಾಲದಲ್ಲಿ ಕೂಡ ಈ ಕಾಲಾಜಾದು ಮಾಟ ಮಂತ್ರಗಳ ಮೂಲಕ ಮನುಷ್ಯರ ಮೇಲೆ ಏನೇನೋ ಪ್ರಯೋಗಗಳನ್ನು ಮಾಡ್ತಾರೆ ಅನ್ನೋದನ್ನೆಲ್ಲ ತುಂಬ ಸೀರಿಯಸ್ ಆಗಿ ಯಾರಾದರೂ ತಗೋತಾರ? ಏನೋ ಯಾರೋ ಸಾಮಾನ್ಯ ಜನ ಆದರೆ ಓಕೆ, ನಂಬ್ತಾರೆ ಅಂದ್ಬಿಡ್ಬಹುದು. ಆದರೆ ಮುಯಿಜು ಲಂಡನ್ನಲ್ಲಿ ಓದಿ ಬಂದ ಮನುಷ್ಯ, ತುಂಬಾ ವಿದ್ಯಾವಂತ, ಚೈನಾದಂಥ ಕಮ್ಯುನಿಸ್ಟ್ ದೇಶದ ಫ್ರೆಂಡ್ಶಿಪ್ ಮಾಡಿರೋ ಮನುಷ್ಯ, ಅಂಥವನಿಗೂ ಈ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಭಯಾನ? ಹೋಗ್ಲಿ, ಅದು ಅರೆಸ್ಟ್ ಮಾಡೋ ಥರದ ಅಪರಾಧನ? ಗೆಳೆಯರೆ, ನಮ್ಮಲ್ಲಿ ಇದೆಲ್ಲ ಆಗೋದಿಲ್ಲ, ಇಲ್ಲ ನಾವೇನು ತುಂಬಾ ಮುಂದುವರೆದು ಬಿಟ್ಟಿದ್ದೀವಿ ಅಂತಲ್ಲ. ನನ್ನ ವಿರುದ್ಧ ನಮ್ಮ ಪ್ರತಿಸ್ಪರ್ಧಿಗಳು ಮಾಟ ಮಾಡಿಸಿದ್ದಾರೆ, ಕೇರಳದಲ್ಲಿ ಪೂಜೆ ಮಾಡಿಸಿದ್ದಾರೆ ಅಂತ ಮೊನ್ನೆ ನಮ್ಮ ಡೆಪ್ಯೂಟಿ CM ಹೇಳಿದ್ದನ್ನು ನೀವು ಓದಿರಬೇಕು ಅಥವಾ ಕೇಳಿಸ್ಕೊಂಡಿರ್ಬೇಕು. ಕೇರಳದ ದೇವಸ್ಥಾನದಲ್ಲಿ ಏನೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇವರು ಹೇಳಿ, ನಮ್ಮಲ್ಲಿ ಅಂಥದ್ದೆಲ್ಲ ಮಾಡೋದಿಲ್ಲ ರೀ, ನಮ್ಮ ರಾಜ್ಯದ ಹೆಸರನ್ನು ಸುಮ್ಮನೆ ಕೆಡಿಸ್ಬೇಡಿ ಅಂತ ಅಲ್ಲಿನ ಸಚಿವರು ಒಂದ್ಸರಿ ಗುರ್ರ ಅಂದ ಮೇಲೆ, ಇಲ್ಲ ನಾನು ಹೇಳಿದ್ದು ದೇವಾಲಯದಲ್ಲಿ ಮಾಡಿದ್ದಾರೆ ಅಂತಲ್ಲ, ದೇವಾಲಯದ ಸಮೀಪ ಹೊರಗೆಲ್ಲೋ ಮಾಡಿದ್ದಾರೆ ಅಂತ ನಾನು ಹೇಳಿದ್ದು ಅಂತ ಹೇಳಿ ಇವರು ಸಮಜಾಯಿಷಿ ಕೊಟ್ಟಿದ್ದು ಇದೆಲ್ಲ ನಿಮಗೆ ಗೊತ್ತಿರಬೇಕು. ಆದರೆ ಅದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟು ಅಂತ ಜನ ಭಾವಿಸಿದ್ರು ಮತ್ತು ಅವರ ಹೆಸರು ಹೇಳದೇ ಇದ್ರೂ ಕೂಡ ಅವರು ಯಾರ ಕಡೆಗೆ ಬೆಟ್ಟು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೌಪ್ಯವಾಗಿ ಏನು ಉಳಿಲಿಲ್ಲ. ಆದರೆ ನಮ್ಮಲ್ಲಿ ಇದು ಬರೀ ಮಾಧ್ಯಮಗಳ ಮುಂದೆ ಮಾತಾಡೋದಕ್ಕೆ, ಪ್ರಚಾರ ತಗೊಳ್ಳೋದಕ್ಕೆ, ಸಿಂಪತಿ ಗಳಿಸೋದಕ್ಕೆ ಬಳಕೆ ಆಯ್ತೆ ಹೊರತು ಅದಕ್ಕಿಂತ ಹೆಚ್ಚೇನೂ ಆಗಲಿಲ್ಲ. ಹಾಗೆ ಜನ ಕೂಡ ಇಬ್ರು ಅಂಥವ್ರೆ ಅಂದ್ಕೊಂಡು ಸುಮ್ಮನಾದ್ರು, ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡೋದಕ್ಕೆ ಹೋಗಲಿಲ್ಲ. ಹಾಗೆ ಮಾಟ ಮಂತ್ರದ ಬಗ್ಗೆ ದೂರಿದವರು ಕೂಡ ಪೊಲೀಸರಿಗೆ ದೂರು ಕೊಡಲಿಲ್ಲ. ಇವರು ಹೇಳಿದರು ಅಂತ ನಮ್ಮ ಪೊಲೀಸರು ಅವರಾಗಿ ಅವರೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಯಾರನ್ನು ಅರೆಸ್ಟ್ ಮಾಡೋದಕ್ಕೂ ಹೋಗಲಿಲ್ಲ. ನಮ್ಮಲ್ಲಿ ಮೂಢನಂಬಿಕೆಗಳ ವಿರುದ್ಧ ಕಾನೂನನ್ನು ಜಾರಿ ಮಾಡಿದ ಮುಖ್ಯಮಂತ್ರಿಗಳು ಕೂಡ ತಮ್ಮದೇ ಸಂಪುಟದ ಸಹೋದ್ಯೋಗಿ ಹಾಗೂ ತಮ್ಮ ಡೆಪ್ಯೂಟಿ ಹೇಳಿದ ಕಥೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕೂಡ ಹೋಗಲಿಲ್ಲ. ನಮ್ಮಲ್ಲಿ ಇಂಥ ಸುದ್ದಿಗಳಿಗೆ ಇದಕ್ಕಿಂತ ಹೆಚ್ಚಿನ ಪ್ರಾಧಾನ್ಯತೆ ಸಿಗೋದಿಲ್ಲ. ಆದರೆ ಮಾಲ್ಡೀವ್ಸ್ ಅಲ್ಲಿ ಹಾಗಲ್ಲ. ಅಲ್ಲಿ ಈ ಮಾಟ, ಬ್ಲಾಕ್ ಮ್ಯಾಜಿಕ್ ಇವುಗಳ ಬಗ್ಗೆ ತುಂಬಾನೇ ನಂಬಿಕೆ ಇದೆ. ಹಾಗಾಗಿ ಇಂಥ ಪ್ರಕರಣಗಳಲ್ಲಿ ವರದಿ ಆಗ್ತಾ ಇರತ್ತೆ. ಹಾಗೆ ಒಂದಷ್ಟು ಬಂಧನಗಳು ಕೂಡ ಆಗತ್ವೆ. ಅಲ್ಲಿನ ಜನ ಇದನ್ನ ನಂಬ್ತಾರೆ. ಹಾಗೆ ಅಲ್ಲಿನ ಇಸ್ಲಾಮಿಕ್ ಕಾನೂನು ಇದನ್ನ ಹರಾಮ್ ಅಂತ ಹೇಳುತ್ತೆ.
ಈ ಮಾಲ್ಡೀವ್ಸ್ ಅನ್ನೋ ಪುಟ್ಟ ದ್ವೀಪದ ಪರಿಸ್ಥಿತಿ ಹೇಗಿದೆ ಅಂದ್ರೆ 2018ರಲ್ಲಿ ಇದೇ ಆರೋಪದ ಮೇಲೆ ಇಬ್ಬರು ಹಿರಿಯ ಸರ್ಕಾರಿ ನೌಕರರನ್ನ ಅಲ್ಲಿ ಬಂಧನಕ್ಕೀಡು ಮಾಡಲಾಯಿತು. ಅವರು 2013ರಲ್ಲಿ ಮತ್ತು 2014ರಲ್ಲಿ ವಿವಿಧ ಚುನಾವಣೆಗಳ ಸಂದರ್ಭಗಳಲ್ಲಿ ಪ್ರತ್ಯರ್ಥಿಗಳು ಸೋಲ್ಲಿ ಅಂತ ಬ್ಲಾಕ್ ಮ್ಯಾಜಿಕ್ ಅನ್ನು ಮಾಡಿಸಿ ಮಾಟ ಮಾಡಿದ ತೆಂಗಿನಕಾಯಿಗಳನ್ನ ಪೋಲಿಂಗ್ ಬೂತುಗಳ ಹತ್ರ ಇಟ್ಟಿದ್ರಂತೆ. ಅದು ಅವರ ಮೇಲಿದ್ದ ಆರೋಪ. ಹೀಗಾಗಿ ಇಬ್ಬರೂ ಸರ್ಕಾರಿ ನೌಕರರನ್ನ ಬಂಧನಕ್ಕೀಡು ಮಾಡಲಾಯಿತು. ಹೀಗೆ ಅಲ್ಲಿ ಆಗಾಗ ಬಂಧನಗಳು ಆಗ್ತಾ ಇರುತ್ತವೆ ಮತ್ತು ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣದಿಂದ ನ್ಯಾಯಾಲಯ ಬಂಧಿತರ ಬಿಡುಗಡೆಗೆ ಕೂಡ ಆದೇಶವನ್ನು ಹೊರಡಿಸ್ತಾ ಇರುತ್ತೆ. ಅಲ್ಲಿ ಹೇಗೆ ಅಂದ್ರೆ ಮಾಲ್ಡೀವ್ಸ್ ನ ಕಾನೂನಿನ ಪ್ರಕಾರ ಈ ಕಾಲಾಜಾದು ಅನ್ನೋದು ಕ್ರಿಮಿನಲ್ ಅಫೆನ್ಸ್ ಅಲ್ಲ, ಆದರೆ ಅಲ್ಲಿನ ಇಸ್ಲಾಮಿಕ್ ಲಾ ಇದೆಯಲ್ಲ ಅದರ ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧ. ಮತ್ತು ಈ ಕಾಲಾಜಾದು ಅನ್ನೋದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ರೆ, ಅನುಮಾನ ಬಂದ್ರೆ ಅಥವಾ ದೂರು ಬಂದ್ರೆ ಅಂಥವ್ರನ್ನ ಬಂಧಿಸಲಾಗುತ್ತೆ. ಹಾಗೆ ಇಸ್ಲಾಮಿಕ್ ಕಾನೂನು ಈ ಅಪರಾಧಕ್ಕೆ ಕನಿಷ್ಠ 6 ತಿಂಗಳ ಶಿಕ್ಷೆಯನ್ನ ಘೋಷಣೆ ಮಾಡುತ್ತೆ. ಇನ್ನು ಇದರಲ್ಲಿ ಕೂಡ 2 ರೀತಿಯ ಬ್ಲಾಕ್ ಮ್ಯಾಜಿಕ್ಗಳು ಅಲ್ಲಿ ಆಚರಣೆಯಲ್ಲಿವೆಯಂತೆ. ಒಂದು ಶಿಕ್ಷಾರ್ಹ, ಇನ್ನೊಂದಕ್ಕೆ ಮಾಲ್ಡೀವ್ಸ್ ಲೈಸೆನ್ಸ್ ಅನ್ನು ಕೊಟ್ಟಿದೆ. ಅಲ್ಲಿನ ಮಾಲ್ಡೀವ್ಸ್ ಇಂಡಿಪೆಂಡೆಂಟ್ ಅನ್ನೋ ಮಾಧ್ಯಮದ ವರದಿ ಪ್ರಕಾರ ಅಲ್ಲಿ ಫಂಡಿತ ಮತ್ತು ಸಿಹ್ರು ಅನ್ನೋ 2 ರೀತಿಯ ಮ್ಯಾಜಿಕ್ಗಳನ್ನು ಮಾಡ್ತಾರಂತೆ. ಅದರ ಪೈಕಿ ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು ಅನ್ನೋದು ಅಲ್ಲಿನ ಜನರ ನಂಬಿಕೆ. ಈ ಕಾಲಾಜಾದು ಗೋರಾಜಾದು ಅಂದ್ರೆ ಬ್ಲಾಕ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ಅಂತ ಬೇಕಾದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಫಂಡಿತ ಇದೆಯಲ್ಲ ಇದು ಒಂಥರ ಒಳ್ಳೇದಾಗ್ಲಿ ಅಂತ ಹಾರೈಸಿ ಸ್ಪಿರಿಟ್ಗಳನ್ನು ಆಹ್ವಾನ ಮಾಡಿ ಮಾಡೋ ಪೂಜೆ. ಇದಕ್ಕೆ 1978ರಲ್ಲಿ ಮಾಲ್ಡೀವ್ಸ್ ಅನುಮತಿಯನ್ನು ಕೊಟ್ಟಿದೆ. ಇದನ್ನು ಮಾಡೋದಕ್ಕೆ ಒಂದಷ್ಟು ಜನಕ್ಕೆ ಲೈಸೆನ್ಸ್ ಕೊಡಲಾಗಿದೆ. ಅವ್ರ ಬಳಿ ಯಾರು ಬೇಕಾದರೂ ಹೋಗಿ ಒಳ್ಳೇದಾಗೋದಕ್ಕೆ, ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ, ಶ್ರೀಮಂತರಾಗೋದಕ್ಕೆ, ಮಕ್ಕಳಾಗೋದಕ್ಕೆ, ಪರೀಕ್ಷೆ ಪಾಸ್ ಆಗೋದಕ್ಕೆ, ಹೀಗೆ ಯಾವ ಒಳ್ಳೆಯ ಉದ್ದೇಶಕ್ಕೆ ಬೇಕಾದರೂ ಸರಿ ಮ್ಯಾಜಿಕ್ ಅನ್ನು ಮಾಡಿಸ್ಕೋಬಹುದು. ಆದರೆ ಬೇರೆಯವರಿಗೆ ಕೆಟ್ಟದಾಗಲಿ ಅನ್ನೋ ಕಾರಣಕ್ಕೆ ಬೇರೆಯವರ ಸಾವು ಸೋಲನ್ನು ಬಯಸಿ ಅವರ ಪತನವನ್ನು ಬಯಸಿ ಮಾಡೋ ಮ್ಯಾಜಿಕ್ ಇದೆಯಲ್ಲ ಅದನ್ನ ಸಿಹ್ರು ಅಂತ ಕರೀತಾರೆ. ಅದು ಮಾಲ್ಡೀವ್ಸ್ ಅಲ್ಲಿ ಬ್ಯಾನ್ ಆಗಿದೆ. ಅಲ್ಲ, ಮಾಲ್ಡೀವ್ಸ್ ಅನ್ನೋದೊಂದು ಇಸ್ಲಾಮಿಕ್ ದೇಶ. ಪಶ್ಚಿಮಕ್ಕೆ ತಿರುಗಿ ಪ್ರಾರ್ಥನೆ ಮಾಡೋದು ಬಿಟ್ರೆ ಅಲ್ಲಿ ಬೇರೆ ಪೂಜೆಗಳು ಮ್ಯಾಜಿಕ್ಗಳು ಅದನ್ನ ಅವ್ರು ನಂಬೋದಿಲ್ಲ ಅಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಇಸ್ಲಾಮಿಕ್ ಸಮಾಜದಲ್ಲಿ ಈ ಬ್ಲಾಕ್ ಮ್ಯಾಜಿಕ್ಗಳು ಜ್ಯೋತಿಷ್ಯಗಳು ಇವೆಲ್ಲ ಇಲ್ಲ ಅಂತೇನಿಲ್ಲ. ಅವರು ಕೂಡ ಮಾಟ ಮಾಡೋದು, ದೆವ್ವ ಬಿಡಿಸೋದು, ಜಿನ್ನುಗಳು, ಸೈತಾನುಗಳು, ಹೀಗೆ ಸಾಕಷ್ಟು ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಮತಗ್ರಂಥಗಳು ಏನೇ ಹೇಳಿದ್ರು ಕೂಡ ಮನುಷ್ಯನ ನಂಬಿಕೆಗಳೇ. ಅವು ತಲೆತಲಾಂತರಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಅನುವಂಶೀಯವಾಗಿ ಹರಿದು ಬಂದಿರುತ್ತವೆ. ಅದನ್ನು ಹೋಗ್ಲಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾಲ್ಡೀವ್ಸ್ ಅಲ್ಲಿ ಕೂಡ ಅಂಥ ಸಾಕಷ್ಟು ನಂಬಿಕೆಗಳಿವೆ. ಇನ್ನು ಈಗ ಮಂತ್ರಿ ಫಾತಿಮಾ ಶಮ್ನಾಜ್ ಆಲಿ ಮೇಲೆ ಬಂದಿರೋದು ಇದೇ ತರದ ಆರೋಪ ಅಂತ ಹೇಳಲಾಗ್ತಾ ಇದೆ. ಈಕೆ ಈ ಹಿಂದೆ ಮೊಹಮ್ಮದ್ ಮುಯ್ಜು ಮಾಲ್ಡೀವ್ಸ್ ನ ರಾಜಧಾನಿ ಮಾಲೆ ನಗರದಲ್ಲಿ ಮೇಯರ್ ಆಗಿದ್ದಾಗ ಮಾಲೆಯ ಕಾರ್ಪೊರೇಟರ್ ಆಗಿದ್ದ ಆಕೆ ಮುಯ್ಜು ಜೊತೆ ಅತ್ಯಾಪ್ತೆ ಅಂತ ಗುರುತಿಸಿಕೊಂಡಿದ್ರು. ಮುಯ್ಜು ಅಧ್ಯಕ್ಷರಾದ ಕೂಡಲೇ ಆಕೆ ಮಾಲೆ ಕಾರ್ಪೊರೇಷನ್ಗೆ ರಾಜೀನಾಮೆ ಕೊಟ್ಟು ಅಧ್ಯಕ್ಷರ ಖಾಸಗಿ ಸಂಪುಟವನ್ನು ಸೇರಿದ್ಲು. ಮೊದಲು ಅಧ್ಯಕ್ಷರ ಸಚಿವಾಲಯದಲ್ಲಿ ರಾಜ್ಯ ಖಾತೆಯನ್ನ ನಿಭಾಯಿಸ್ತಾ ಇದ್ದ ಶಮ್ನಾಜ್ ಅವರಿಗೆ ಇತ್ತೀಚೆಗಷ್ಟೇ ಪರಿಸರ ಖಾತೆಯನ್ನು ಕೊಡಲಾಯಿತು. ಈಗ ಈಕೆಯ ಮೇಲೆ ಭಯಾನಕ ಆರೋಪವನ್ನು ಹೊರಿಸಿ ಬಂಧಿಸಲಾಗಿದೆ. ಜೊತೆಗೆ ಈಕೆಯ ಮಾಜಿ ಪತಿ ಆದಮ್ ರಮೀಜ್ ಕೂಡ ಅಧ್ಯಕ್ಷರ ಕಚೇರಿಯಲ್ಲಿ ಸಚಿವನಾಗಿದ್ದ. ಆತನನ್ನು ಕೂಡ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ಆರೋಪ ಸಾಬೀತಾದ್ರೆ ಈ ಹೆಣ್ಣು ಮಗಳಿಗೆ ಕನಿಷ್ಠ 6 ತಿಂಗಳು ಶಿಕ್ಷೆಯಾಗೋ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಇದು ನಿಮಗೊಂಥರ ವಿಚಿತ್ರ ಅನ್ನಿಸಬಹುದು. ಅಧ್ಯಕ್ಷ ಮುಯ್ಜು ಅವರ ಸಚಿವ ಸಂಪುಟದ ಅವರದ್ದೇ ಅತ್ಯಾಪ್ತರು ಅಂತ ಗುರುತಿಸಿಕೊಂಡವ್ರ ಬಗ್ಗೆ ಇಂಥ ಆರೋಪಗಳು ಬರುವುದು, ಅವರನ್ನ ಜೈಲಿಗೆ ಅಟ್ಟೋದು, ಇದೆಲ್ಲ ಮಾಲ್ಡೀವ್ಸ್ ಆಡಳಿತದಲ್ಲಿ ಏನೋ ಸರಿ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಅಷ್ಟೇ ಅಲ್ಲ, ಹೇಳಿ ಕೇಳಿ ಅದೊಂದು ಇಸ್ಲಾಮಿಕ್ ದೇಶ. ಅದರಲ್ಲೂ ಈ ಮುಯ್ಜು ಅಗತ್ಯಕ್ಕಿಂತ ಹೆಚ್ಚು ಕಟ್ಟರ್ ಇಸ್ಲಾಮಿನ ಕಡೆಗೆ ದೇಶವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದರ ಭಾಗವಾಗಿ ಅಲ್ಲಿ ಮಹಿಳಾ ನಾಯಕಿಯನ್ನ ರಾಜಕಾರಣದಿಂದ ದೂರ ಮಾಡುವ ಮತ್ತು ರಾಜಕಾರಣ ಮತ್ತು ಆಡಳಿತದಲ್ಲಿ ಮಹಿಳೆಯರ ಭಾಗಿದಾರಿಕೆಯನ್ನ ಕಡಿಮೆ ಮಾಡೋ ಪ್ರಯತ್ನದ ಭಾಗವಾಗಿ ಈ ಘಟನೆ ನಡೆದಿಲ್ಲ ಅಂತ ಹೇಳೋದಿಕ್ಕೆ ಕೂಡ ಬರುವುದಿಲ್ಲ. ಏನೋ ಒಟ್ಟಾರೆ ಮಾಲ್ಡೀವ್ಸ್ ಅನ್ನೋದು ವಿಚಿತ್ರ ವಿಷಯಗಳಿಗೆ ಸುದ್ದಿ ಆಗ್ತಾ ಇದೆ ಮತ್ತು ಅಲ್ಲಿಂದ ಬರ್ತಾ ಇರೋ ಸುದ್ದಿಗಳು ನಮಗೆ ನಗಬೇಕಾ, ನಕ್ರೆ ಎಲ್ಲಿಂದ ನಗಬೇಕು ಅನ್ನೋ ಕನ್ಫ್ಯೂಷನ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇವೆ. ಇದು ಗೆಳೆಯರೆ, ಮಾಲ್ಡೀವ್ಸ್ ಅಲ್ಲಿ ಅಧ್ಯಕ್ಷರ ವಿರುದ್ಧ ಬ್ಲಾಕ್ ಮ್ಯಾಜಿಕ್ ಅನ್ನು ಮಾಡ್ತಾ ಇದ್ರು ಅನ್ನೋ ಆರೋಪದ ಮೇಲೆ ಸಚಿವೆಯೊಬ್ಬರನ್ನ ಬಂಧಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.